ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಆಫ್ JB ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಡ್ಯಾಮರೇಜ್ ಚಾರ್ಜಸ್ ಮತ್ತು ಡಿಟೆನ್ಷನ್ ಚಾರ್ಜಸ್ ಅಂದರೆ ಏನು ಮತ್ತು ಹೇಗೆ ಅಪ್ಲಿಕೇಬಲ್ ಇರುತ್ತೆ ಅಂತ. ಸೊ ಇಲ್ಲಿ ಒಂದು ಲೈವ್ ಎಕ್ಸಾಂಪಲ್ ನಾವು ತೊಗೊಳ್ಳೋಣ. ಸೊ ನಾನೇನು ಮಾಡ್ತಾ ಇದ್ದೇನೆ, ಒಂದು ಕಾರ್ಗೋ ಶಿಪ್ಮೆಂಟ್ ಕಳಿಸ್ತಾ ಇದ್ದೇನೆ, FCL. ಸೊ ಅದನ್ನು ನಾನು US ಕಳಿಸ್ತಾ ಇದ್ದೇನೆ. ಸೊ ನ್ಯೂಯಾರ್ಕಿಗೆ ನಾನು ಏನಾದರೂ ಕಂಟೈನರ್ ಕಳಿಸುವಾಗ ಏನಾಗುತ್ತೆ, ಮೆಟೀರಿಯಲ್ಗಳು, ಡಾಕ್ಯುಮೆಂಟ್ಸ್ಗಳು ಎಲ್ಲ ಕ್ಲಿಯರ್ ಆಗಿ ಕಂಟೈನರು ವೆಸಲ್ ಮೇಲೆ ಲೋಡ್ ಆಗುತ್ತೆ. ಆ ವೆಸಲ್ ಆಲ್ಮೋಸ್ಟ್ US ಹೋಗುತ್ತೆ. ಸೊ US ಹೋಗಿ ಮುಟ್ಟಿದ ಮೇಲೆ ಅಲ್ಲಿಂದ ಅದು ವೆಸಲ್ ಮೇಲೆ ಅನ್ಲೋಡ್ ಮಾಡಿಕೊಂಡು ಅವರು ಟರ್ಮಿನಲಲ್ಲಿ ಇದು ಕಂಟೈನರ್ನ ಇಟ್ಕೊಳ್ತಾರೆ. ಬಟ್ ಇವಾಗ ವೆಸಲ್ ಅಂತೂ ಬೇರೆ ಕಂಟ್ರಿಗೆ ಮತ್ತೆ ಹೋಗಬೇಕು. ಸೊ ಹಾಗಾಗಿ ಕಂಟೈನರ್ಸ್ಗಳನ್ನ ಅನ್ಲೋಡ್ ಮಾಡಲೇಬೇಕಾಗತ್ತೆ. ಸೊ ಕಂಟೈನರ್ ಅನ್ಲೋಡ್ ಮಾಡಿದ ತಕ್ಷಣ ಏನಾಗುತ್ತೆ, ನೀವು ಕಸ್ಟಮರ್ ಕ್ಲಿಯರೆನ್ಸ್ಗೆ, ಸೊ ನಾರ್ಮಲಿ ಇಂಪೋರ್ಟರ್ ಏನು ಮಾಡ್ತಾನೆ, ಅವನ CHA ಇರ್ಬೋದು, ಫ್ರೈಟ್ ಫಾರ್ವರ್ಡರ್ ಇರ್ಬೋದು, ಯಾರಿದ್ದಾರೆ ಅವರ ಕ್ಲಿಯರೆನ್ಸಸ್ ಮಾಡಿ ಆ ಕಾರ್ಗೋನ ಅವರ ಕಂಟ್ರೋಲಲ್ಲಿ ತೊಗೊಳ್ತಾರೆ. ಬಟ್ ಕೆಲವೊಂದು ಸರಿ ಏನಾಗ್ಬಿಡುತ್ತೆ, ಈ ಡಾಕ್ಯುಮೆಂಟೇಷನ್ ಕರೆಕ್ಟ್ ಆಗಿಲ್ಲ ಅಥವಾ ಏನೋ ಡೀಟೇಲ್ಸ್ಗಳು ಕರೆಕ್ಟ್ ಆಗಿಲ್ಲ ಅನ್ನೋದಕ್ಕೆ ಆ ಕಂಟೈನರ್ಗಳು ಡಿಲೇ ಆಗುತ್ತೆ. ಸೊ 99% ಏನಾಗುತ್ತೆ, ನಾರ್ಮಲಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನಾವು ಕರೆಕ್ಟಾಗಿ ಕಳಿಸ್ತೇವೆ. ಬಟ್ ಎಲ್ಲೋ ಸ್ವಲ್ಪ ವ್ಯತ್ಯಾಸ ಇರೋದ್ರಿಂದ ಕೂಡ ನಮಗೆ ಡಿಲೇ ಆಗೋ ಚಾನ್ಸಸ್ ಇರುತ್ತೆ. ಕೆಲವೊಂದು ಸಾರಿ ಈ ಕಸ್ಟಮ್ ಕ್ಲಿಯರೆನ್ಸಸ್ ಅವರು ಕೂಡ ನಮಗೆ ಇನ್ಸ್ಪೆಕ್ಷನ್ನು ಅದು ಇದು ಅಂತ ಹೇಳ್ಕೊಂಡು ಕಂಟೈನರ್ನ ವೇಟ್ ಮಾಡಿಸ್ತಾರೆ. ಸೊ ಡಾಕ್ಯುಮೆಂಟೇಷನ್ ಸರಿಯಾಗಿಲ್ಲ, ಡಾಕ್ಯುಮೆಂಟೇಷನ್ ಆದಮೇಲೆ ಇನ್ಸ್ಪೆಕ್ಷನ್ ಆಗಬೇಕು, ಇನ್ಸ್ಪೆಕ್ಷನ್ಸ್ ಆದಮೇಲೆ ಎಲ್ಲ ಕ್ಲಿಯರ್ ಆಗಿದ್ದರೆ ಮಾತ್ರ ಕಂಟೈನರ್ ಆಚೆ ಬರುತ್ತೆ. ಇಲ್ಲದೆ ಹೋದರೆ ಈ ಥರದ ಚಾರ್ಜಸ್ಗಳು ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಈ ಡ್ಯಾಮರೇಜ್ ಚಾರ್ಜಸ್ ಅಂದರೆ ಏನು ಮತ್ತು ಡಿಟೆನ್ಷನ್ ಚಾರ್ಜಸ್ ಅಂದರೆ ಏನು ಅಂತ ಹೇಳ್ತಾನೆ. ಸೊ ಡ್ಯಾಮರೇಜ್ ಚಾರ್ಜಸ್ ಅಂತಂದರೆ, ಇವಾಗ ಕಂಟೈನರ್ ಪೋರ್ಟ್ ಒಳಗಡೆ ಇದೆ, ನಾನು ಅದನ್ನು ಕ್ಲೇಮ್ ಮಾಡೋಕ್ಕೆ ಹೋಗಿಲ್ಲ, ಅಥವಾ ಇಂಪೋರ್ಟರ್ ಇದ್ದರೆ ನಾನು ಯಾರಿಗೆ US ಅಲ್ಲಿ ಮಾರಿದ್ದೇನೆ ಅವ್ರು ಏನು ಮಾಡ್ತಾರೆ, ಪೋರ್ಟಿಗೆ ಬಂದು ಅದನ್ನು ಕ್ಲೇಮ್ ಮಾಡಿ ಅದನ್ನು ಬಿಲ್ ಆಫ್ ಎಂಟ್ರಿ ಫೈಲ್ ಮಾಡಿಕೊಂಡು ಅದ್ರ ಏನು ಇಂಪೋರ್ಟ್ ಡ್ಯೂಟಿ ಇದೆ ಅದನ್ನೆಲ್ಲ ಕೊಟ್ಟು ಆ ಕಂಟೈನರ್ನ ಬಿಡಿಸ್ಕೋಬೇಕಾಗತ್ತೆ. ಅದನ್ನು ಅವ್ರು ಮಾಡೇ ಇಲ್ಲ. ಸೊ ಹಾಗಾಗಿ ಆ ಕಂಟೈನರ್ ಅಲ್ಲೇ ಇದೆ, ಕ್ಲೇಮೇ ಮಾಡಿಲ್ಲ. ಸೊ ಕ್ಲೇಮ್ ಮಾಡಿದಾಗ ಏನಾಗ್ಬಿಡುತ್ತೆ, 7 ದಿನದಿಂದ 14 ದಿನದವರೆಗೂ ನಮಗೆ ಫ್ರೀ ಆಗಿರುತ್ತೆ. ಕೆಲವೊಂದು ಶಿಪ್ಪಿಂಗ್ ಲೈನ್ಗಳು ನಿಮ್ಗೆ 7 ದಿನ ಕೊಡ್ತಾರೆ, ಕೆಲವೊಂದು ಜನ 14 ದಿನ ಕೊಡ್ತಾರೆ. ಸೊ ನೀವು ಇಷ್ಟು ದಿನ ಆದರೂ ಕೂಡ ನೀವು ಆ ಪ್ರಾಡಕ್ಟ್ಗಳನ್ನ ಕ್ಲೇಮ್ ಮಾಡಲಿಲ್ಲ ಅಂತಂದರೆ ಏನಾಗುತ್ತೆ, ಈಗ ಅದರಲ್ಲಿ ಕಾರಣಗಳು ತುಂಬ ಇರ್ಬೋದು, ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಬಟ್ ಮೇಜರಾಗಿ ನಮಗೆ ಹೊಡ್ತಾ ಬೀಳೋದಲ್ಲಿ ಈ ಡಿಲೇ ಆಯಿತು, ಡಾಕ್ಯುಮೆಂಟೇಷನ್ ಕರೆಕ್ಟಾಗಿ ಮುಟ್ಟಿಲ್ಲ, ಅಥವಾ ಡಾಕ್ಯುಮೆಂಟೇಷನ್ ಏನಾದರೂ ಗಡಬಡಿ ಇತ್ತು ಅಂದರೆ ಆ ಕಂಟೈನರ್ನ ಬಿಡಿಸ್ಕೊಳ್ಳೋಕ್ಕಾಗಲ್ಲ. ಆವಾಗ ಫ್ರೀ ಡೇಸ್ ಮುಗೀತು ಅಂದರೆ ಆ ಮೀಟ್ರ್ ಚಾರ್ಜ್ ಆಗುತ್ತೆ. ಸೊ ಶಿಪ್ಪಿಂಗ್ ಲೈನ್ದವ್ರು ಏನು ಮಾಡ್ತಾರೆ, ಎಷ್ಟು ದಿನ ಡಿಲೇ ಆಗುತ್ತೆ ಅದರ ಚಾರ್ಜಸ್ಗಳನ್ನ ಚಾರ್ಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದರ ನೆಕ್ಸ್ಟ್ ಇರೋದು ಯಾವುದು, ಡಿಟೆನ್ಷನ್ ಚಾರ್ಜಸ್. ಇದು ಡ್ಯಾಮರೇಜ್ ಚಾರ್ಜಸ್ ಏನಿದೆ ಕಂಟೈನರ್ ಪೋರ್ಟ್ ಒಳಗಡೆ ಇದ್ದಾಗ, ಪೋರ್ಟ್ ಹೊರಗಡೆ ಬಂತು. ಡಿಟೆನ್ಷನ್ ಚಾರ್ಜಸ್ ಯಾವಾಗ ಅಪ್ಲಿಕೇಬಲ್ ಆಗುತ್ತೆ, ಇವಾಗ ನಾನೇನು ಮಾಡ್ತೇನೆ, ಈಗ ನಾನೊಬ್ಬ ಇಂಪೋರ್ಟರು, ನಾನು ಶ್ರೀಲಂಕಾದಿಂದ ಏನೋ ಮೆಟೀರಿಯಲ್ ತರಿಸ್ಕೊಂಡಿದ್ದೇನೆ, ಕಂಟೈನರು ಎಲ್ಲ ಡ್ಯೂಟಿ ಎಲ್ಲ ಪೇ ಮಾಡಿದೆ, ಕಂಟೈನರ್ ತೊಗೊಂಡು ಬಂದೆ ಆಚೆ. ಕಂಟೈನರ್ ತೊಗೊಂಡು ಬಂದು ನಾನು ನಮ್ಮ ಊರಿಗೆ ಹೋದೆ, ಅಲ್ಲಿ ಮೆಟೀರಿಯಲ್ ಅನ್ಲೋಡ್ ಮಾಡೋಕ್ಕೆ. ಆ ಕಂಟೈನರ್ನ ತಿರ್ಗಾ ಕಳಿಸ್ಲೇ ಇಲ್ಲ, ಆ ಕಂಟೈನರ್ನ ಹತ್ರ ಇಟ್ಕೊಂಡ್ಬಿಟ್ಟೆ. ಅವಾಗೇನಾಗುತ್ತೆ, ಸೊ ಆಟೋಮ್ಯಾಟಿಕ್ಲಿ ಅವಾಗ ಡಿಟೆನ್ಷನ್ ಚಾರ್ಜಸ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಕಂಟೈನರ್ ಇಟ್ಕೊಳ್ಳಿ, ಎಷ್ಟು ದಿನ ಇಟ್ಕೊಳ್ತೀರಾ ಅಷ್ಟರದ್ದು ಡಿಟೆನ್ಷನ್ ಚಾರ್ಜಸ್ ಚಾರ್ಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದರಲ್ಲೂ ಕೂಡ ಏನಾಗುತ್ತೆ, ಕೆಲವೊಂದು ಸಾರಿ ಇವಾಗ ಇದೆಲ್ಲ ಇಂಪೋರ್ಟರ್ಗೆ ಸಂಬಂಧಪಟ್ಟಿದ್ದು, ಇದನ್ನು ನಮಗೆ ಯಾಕೆ ಆ್ಯಸ್ ಎ ಎಕ್ಸ್ಪೋರ್ಟರ್ ನಾವು ಯಾಕೆ ಇದನ್ನು ನೀವು ನೋಡಬೇಕು ಅಂದರೆ, ಇವಾಗ ನೋಡಿ, ಶಿಪ್ಪಿಂಗ್ ಲೈನಲ್ಲಿ ಬುಕ್ ಮಾಡಿದವ್ರು ಯಾರು, ನಾವು. ನಿಮ್ಮ ಯಾವ ಇನ್ಕೋಟಮ್ ಇದೆ ಅದ್ರ ಮೇಲೆ ಇರುತ್ತೆ. ನಮ್ಮ ಇನ್ಕೋಟಮಲ್ಲಿ ನಾವೇನಾದರೂ ಬುಕ್ ಮಾಡಿದರೆ ಕಂಟೈನರು ಅಥವಾ ಫ್ರೇಟ್ ಚಾರ್ಜಸ್ಸು, ಇನ್ಶೂರೆನ್ಸು ಎಲ್ಲ ನಾನೇ ತೊಗೊಂಡಿದ್ರೆ ಅದರ ಜವಾಬ್ದಾರಿ ಕೂಡ ನನ್ನದೇ ಇರುತ್ತೆ. ಎಲ್ಲಿವರೆಗೂ, ಅಲ್ಲಿ ನನ್ನ ಇಂಪೋರ್ಟರ್ ಬಿಲ್ ಆಫ್ ಎಂಟ್ರಿ ಫೈಲ್ ಮಾಡೋವರೆಗೂ. ಅವನೇನಾದ್ರು ಬಿಲ್ ಆಫ್ ಎಂಟ್ರಿ ಫೈಲ್ ಮಾಡಿಲ್ಲ ಅಂದರೆ ಈ ಕಂಟೈನರ್ ಎಲ್ಲ ನಂದೇನೆ, ಇನ್ನೂವರೆಗೂ ನಂದೇ ಇರುತ್ತೆ. ಯಾಕೆಂದರೆ ಅವ್ರಿಗೆ BL ಕಾಪಿ ಕೊಡಬೇಕು, ಅವಾಗ ಮಾತ್ರ ಅವ್ರು ಅದನ್ನು ಹೋಗಿ ಪ್ರೆಸೆಂಟ್ ಮಾಡಿ ಅದು ನಂದು ಅಂತ ಹೇಳಿ ಅವ್ರು ಕ್ಲೇಮ್ ತೊಗೊಳ್ತಾರೆ. ಸೊ ಈ ಚಾರ್ಜಸ್ ಎಷ್ಟಿರುತ್ತೆ, ತುಂಬ ಇರುತ್ತೆ. ಸೊ ಅದು ಡಿಪೆಂಡ್ ಆಗುತ್ತೆ ಯಾವ ದೇಶಕ್ಕೆ ಹೋಗ್ತಾ ಇದೆ ಏನು ಅಂತ. ಬಟ್ ಅಂದಾಜಲ್ಲಿ ಲಕ್ಷದ ಹತ್ರ ಹೋಗ್ಬಿಡುತ್ತೆ. ಕೆಲವೊಂದು ಸಾರಿ ಒಂದು 20 ದಿವಸದವರೆಗೂ ವೇಟ್ ಮಾಡಿಸ್ಬಿಟ್ರೆ ಲಕ್ಷದ ಮೇಲೆ ಹೋಗ್ಬಿಡುತ್ತೆ. ಅವಾಗ ಅದೆಲ್ಲೂ ಕೂಡ ಎಂಡ್ ಆಫ್ ದ ಡೇ ಲಾಸ್ ತಾನೆ. ಇದರ್ ನಿಮಗಾದ್ರೂ ಲಾಸ್ ಆಗುತ್ತೆ, ಇಲ್ಲ ನಿಮ್ಮ ಇಂಪೋರ್ಟರ್ಗಾದ್ರೂ ಲಾಸ್ ಆಗುತ್ತೆ. ಸೊ 100% ಇಂಪೋರ್ಟರ್ ಪೇ ಮಾಡಬೇಕು. ಕೆಲವೊಂದು ಸರಿ ಏನಾಗ್ಬಿಡುತ್ತೆ, ಈ ಸಲ ನಮ್ದೇನಾದರೂ ತಪ್ಪಿತ್ತು ಅದರಲ್ಲಿ ಸ್ವಲ್ಪನೂ ಅಂದರೆ ಅವನು ಇಂಪೋರ್ಟರ್ ಅದೇ ಹೇಳ್ತಾನೆ, ನೀವು ಇದನ್ನು ದುಡ್ಡು ಕಟ್ಟಿ, ಯಾಕಂದರೆ ನಿಮ್ಮಿಂದ ತಪ್ಪಾಗಿರೋದು ನೀವೇ ಕ್ಲೇಮ್ ಮಾಡ್ಕೊಳ್ಳಿ. ನಮ್ಮ ತಪ್ಪು ಹೇಗಾಗುತ್ತೆ ನಾನು ಹೇಳ್ತೇನೆ. ಸೊ ಇವಾಗ ನಾವು ಏನು ಮಾಡ್ತೇವೆ, ಡಾಕ್ಯುಮೆಂಟೇಷನ್ ಕರೆಕ್ಟಾಗಿ ಟೈಮಲ್ಲಿ ಡಿಸ್ಪ್ಯಾಚ್ ಮಾಡಲ್ಲ. ಇವಾಗ ನಮಗೆ BL ಇರ್ಬೋದು, ಡಾಕ್ಯುಮೆಂಟೇಷನಲ್ಲಿ ಏನೋ ಎರರ್ ಇರ್ಬೋದು, ಈ ಥರ ಅರ್ಧಮರ್ಧ ಡಾಕ್ಯುಮೆಂಟ್ಸ್ಗಳನ್ನ ನಾವು ಅಲ್ಲಿ ಏನಾದರೂ ಕಳಿಸಿದ್ರೆ ಅವನಿಗೇನಾಗ್ಬಿಡುತ್ತೆ, ಕೆಲವೊಂದು ಸರಿ ಇನ್ವಾಯ್ಸ್ ನಂಬರ್ ಚೇಂಜ್ ಆಗಿರುತ್ತೆ. ಸೊ ನಾವು ಇಲ್ಲಿಂದ ಕಳಿಸಿರೋ ಇನ್ವಾಯ್ಸ್ ಬೇರೆ, ಅಲ್ಲಿ ಕೊಟ್ಟಿರೋ ನಂಬರೇ ಬೇರೆ, ಅಥವಾ ಕೆಲವೊಂದು ಸರಿ ಏನಾದರೂ ಡಿಸ್ಕಮೆನ್ಸಿ ಇರುತ್ತೆ, ವಾಲ್ಯೂಮಲ್ಲೋ ಕ್ವಾಂಟಿಟಿಯಲ್ಲೋ ಕೆಲವೊಂದು ಕ್ಲಿಯರ್ ಆಗಿರಲ್ಲ. ಆ ಥರದ ವಿಷಯಗಳಲ್ಲಿ ಈ ಥರದ ತೊಂದರೆಗಳಾಗುತ್ತೆ. ಅದರಲ್ಲೂ ಕೂಡ ಡಾಕ್ಯುಮೆಂಟೇಷನ್ನು ಅಥವಾ ನಾವು ಕಳಿಸಿರೋ ಡಾಕ್ಯುಮೆಂಟೇಷನಲ್ಲೂ ಕೂಡ ಕೆಲವೊಂದು ಸರ್ಟಿಫಿಕೇಟ್ಗಳು ಮಿಸ್ ಆಗಿತ್ತು ಅಂತಂದರೆ
ಅಲ್ಲಿಗೂ ಕತೆ ಮುಗಿಯಿತು. ಯಾಕಂದರೆ ಅಲ್ಲಿ ಏನಾಗುತ್ತೆ, ಅವ್ರು ಆ ಡಾಕ್ಯುಮೆಂಟ್ಗಳನ್ನ ಸಬ್ಮಿಟ್ ಮಾಡದೆ ಹೋದರೆ ಅವ್ರಿಗೆ ಕಂಟೈನರ್ ಸಿಗಲ್ಲ. ನೀವು ಅವ್ರ ಹತ್ರ ಡಾಕ್ಯುಮೆಂಟ್ ಚೆಕ್ ಮಾಡ್ತಾರೆ, ಆ ಡಾಕ್ಯುಮೆಂಟ್ಸ್ಗಳು ಬಂದಿರಲ್ಲ, ಆಮೇಲೆ ನಿಮಗೆ ಹೇಳ್ತಾರೆ. ಅವಾಗ ನೀವು ಓಡಾಡಿಕೊಂಡು ಆ ಡಾಕ್ಯುಮೆಂಟ್ ಎಲ್ಲಿದೆ ಅಂತ ಹುಡುಕ್ತಾ ಹೋಗ್ತೀರಾ. ಆವಾಗ ಆ ಡಾಕ್ಯುಮೆಂಟ್ಗಳು ಸ್ವಲ್ಪ ದಿನ ತಡವಾಗಿ ಸಿಕ್ತು ಅಂದರೆ 7ರಿಂದ 14 ದಿನದ ಗ್ಯಾಪಲ್ಲಿ ಹೋಯಿತು. ಕೆಲವೊಬ್ರು 7 ದಿನ ಕೊಡ್ತಾರೆ, ಕೆಲವೊಬ್ರು 14 ದಿನ ಕೊಡ್ತಾರೆ. ಈಗ 7 ದಿನ ಕೊಟ್ಟವರು 8 ದಿನ ಆಯಿತು, 9 ದಿನ ಆಯಿತು, ಇನ್ನು ಡಾಕ್ಯುಮೆಂಟ್ಸೇ ಸಿಕ್ತು ಅಂದರೂ ಕೂಡ ನಾವು ಡಿಸ್ಪ್ಯಾಚ್ ಮಾಡಿ ಮುಟ್ಸೋಕ್ಕೆ ಇನ್ನೂ 5 ದಿನ ತೊಗೊಳುತ್ತೆ. ಆವಾಗ ನಿಮಗೆ ಬೀಳೋ ಪೆಟ್ಟುಗಳು ಸರಿಯಾಗಿರುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ಇದನ್ನೆಲ್ಲ ಪ್ರಾಪರ್ಲಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಒಂದು ಸ್ಟ್ರೀಮ್ಲೈನ್ ಮಾಡಿಕೊಂಡು ಎಲ್ಲ ಡಾಕ್ಯುಮೆಂಟೇಷನ್ಗಳನ್ನ ಕರೆಕ್ಟಾಗಿ ಫ್ಲೋಯಲ್ಲಿ ಕಳಿಸ್ಬೇಕು. ಕೆಲವೊಂದು ಸರಿ ಏನಾಗುತ್ತೆ, ಟೈಮ್ ಸರಿ ಇಲ್ಲ ಅಂದಾಗ ಆನೆ ಮೇಲೆ ಕುತ್ಕೊಂಡು ನಾಯಿ ಕಚ್ಚುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಇವಾಗ ಡಾಕ್ಯುಮೆಂಟ್ಸ್ ಲೇಟಾಗಿ ಬಂತು, ಹೋಗಿ ಕ್ಲೇಮ್ ಮಾಡೋಕ್ಕೆ ಹೋದ್ವಿ. ಆವಾಗ ಈ ಕಸ್ಟಮ್ ಅವರು ಇಷ್ಟು ತಡಾಗಿ ಬಂದಿದೆ, ಡಾಕ್ಯುಮೆಂಟ್ಸ್ ಸರಿಯಾಗಿದೆಯೋ ಇಲ್ವೋ ಎಲ್ಲೋ ಚೆಕ್ ಮಾಡ್ತಾರೆ. ಮತ್ತು ಅದರಲ್ಲಿ ಇನ್ಸ್ಪೆಕ್ಷನ್ ಅಂತ ಏನಾದರೂ ಹಿಡ್ಕೊಂಡ್ರೆ ಅದರಲ್ಲೂ ಕೂಡ FDA, USDA ಈ ಥರದವರೆಲ್ಲರೂ ಅಲ್ಲಿ ನಿಮ್ಮ ಕಂಟೈನರ್ ಕತೆ ಮುಗೀತು. ಸೊ ಅವರ ಇನ್ಸ್ಪೆಕ್ಷನ್ ಆಗಿ ಕ್ಲಿಯರ್ ಔಟ್ ಆಗೋವರೆಗೂ ಅದೆಲ್ಲವೂ ಕೂಡ ನಿಮ್ಮ ಜವಾಬ್ದಾರಿನೇ ಇರುತ್ತೆ. ಸೊ ಅದು ಯಾವುದು ಕಸ್ಟಮ್ನವರಾಗಲಿ ಬೇರೆ ಯಾರೂ ಚಾರ್ಜಸ್ಗಳನ್ನ ಪೇ ಮಾಡಲ್ಲ. ಡಿಲೇ ಆಯಿತು, ಡ್ಯಾಮೇಜ್ ಚಾರ್ಜಸ್ ಆಯಿತು. ಸೊ ಕಸ್ಟಮ್ ಅವ್ರು ಬರುವಾಗ ಅದು ಡ್ಯಾಮೇಜ್ ಚಾರ್ಜಸ್ಸೇ ಇರುತ್ತೆ. ಅದರಲ್ಲೂ ಕೂಡ ಕೆಲವೊಂದು ಸಾರಿ ಏನಾಗುತ್ತೆ, ನಿಮ್ಮ ಕಂಟೈನರ್ಗಳನ್ನ ನೀವು ಕಳಿಸಿರೋದು ಬಾಯರಿಗೆ ಹೇಳಲೇ ಇಲ್ಲ ಅಂತಂದ್ರೂ ಕೂಡ ತೊಂದರೆ ಆಗುತ್ತೆ. ಸೊ ಬಾಯರ್ ಏನು ಹೇಳ್ತಾನೆ, ನೀವು ನನಗೆ ಹೇಳಿಲ್ಲ, ನಾನು ಹೇಗೆ ಕಂಟೈನರ್ ತೊಗೊಳ್ಳೋದು, ನಾನು ತೊಗೊಳಕ್ಕಾಗಲ್ಲ, ವೆಯ್ಟ್ ಮಾಡಿ, ಅಥವಾ ನೀವು ಕಂಟೈನರ್ ವಾಪಸ್ ತರಿಸ್ಕೊಳ್ಳಿ, ಏನೋ ಒಂದು ಡಿಸ್ಪ್ಯೂಟ್ ಬಂದುಬಿಡುತ್ತೆ. ಸೊ ಅವಾಗಲೂ ಕೂಡ ಈ ಚಾರ್ಜಸ್ಗಳನ್ನ ಆ್ಯಸ್ ಎ ಎಕ್ಸ್ಪೋರ್ಟರ್ ನೀವು ಬೇರ್ ಮಾಡಬೇಕಾಗತ್ತೆ. ಸೊ ಇದು ಕೂಡ ಒಳ್ಳೆ ತಲೆನೋವು. ಇದನ್ನು ನೆಕ್ಸ್ಟ್ ಇರೋದು ಇಂಪೋರ್ಟರ್ಸ್ ಫೈನಾನ್ಸಸ್. ಇಲ್ಲಿ ಏನಾಗಿಬಿಡುತ್ತೆ, ಕೆಲವೊಂದು ಸಾರಿ ಇಂಪೋರ್ಟ್ ಮಾಡುವಾಗ ನಾವು ಇಂಪೋರ್ಟ್ ಡ್ಯೂಟಿ ಕಟ್ಟಬೇಕಾಗತ್ತೆ. ಪೇಮೆಂಟ್ ಕೊಟ್ಬಿಡ್ತಾರೆ, ಪ್ರಾಡಕ್ಟ್ ಪೇಮೆಂಟ್ ಬಂದಿದೆ, ಬಟ್ ಇಂಪೋರ್ಟ್ ಡ್ಯೂಟಿ ದುಡ್ಡು ಅವ್ರ ಹತ್ರ ಇಲ್ಲ ಅಂದಾಗ ಆ ಕಂಟೈನರ್ಗಳು ಅವರಲ್ಲಿ ಅಲ್ಲೇ ವೆಯ್ಟ್ ಮಾಡಿಸ್ತಾರೆ. 7 ದಿನ ಮುಗಿದೋಯ್ತು, 8ನೇ ದಿನ, 9ನೇ ದಿನ, 10ನೇ ದಿನ ಬಂದ ಮೇಲೂ ಕೂಡ ಅವ್ರ ಹತ್ರ ದುಡ್ಡು ಅರೇಂಜ್ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಅಲ್ಲಿ ವೇರ್ಹೌಸ್ಗಳಿರುತ್ತೆ, ಅಲ್ಲಾದರೂ ವೇರ್ಹೌಸಲ್ಲಿ ಖಾಲಿ ಮಾಡಿಸ್ಕೊಂಡು ವೇರ್ಹೌಸಲ್ಲಿ ಇಟ್ಕೊಂಡ್ರೆ ನಾಳೆ ವೇರ್ಹೌಸ್ ದುಡ್ಡು ಕಸ್ಟಮ್ ಡ್ಯೂಟಿ ಏನಿದೆ ಅದನ್ನು ಕೊಟ್ಕೊಂಡು ನೀವು ಮೆಟೀರಿಯಲ್ಗಳನ್ನ ಆಚೆ ತೊಗೋಬೋದು. ಇಲ್ಲ ಬರೀ ಕಂಟೈನರ್ಲ್ಲಿ ಹಾಕ್ಕೊಂಡ್ಬಿಟ್ಟು ನಾನು ಹಾಗೆ ಪಾರ್ಕ್ ಮಾಡಿಸಿಡ್ತೇನೆ ಅಂದ್ರೆ ಕೂಡ ಅದಕ್ಕೂ ಪೆನಾಲ್ಟಿ ಬೀಳುತ್ತೆ. ಆ ಚಾರ್ಜಸ್ಗಳು ಪೇ ಮಾಡೋಕ್ಕಾಗಲ್ಲ, ಆ ಕಂಟೈನರ್ ಹಾಗೆ ಬಿಡಬೇಕಾಗತ್ತೆ. ಅದು ಕೂಡ ಒಳ್ಳೆ ತಲೆನೋವು. ನೆಕ್ಸ್ಟ್ ಬರೋದು, ಇವಾಗ ನನ್ನ ನಡುವೆ ಮತ್ತು ಬಾಯರ್ ನಡುವೆ ಡಿಸ್ಪ್ಯೂಟ್ ಇದೆ. ಸೊ ಏನು, ನಾನು ಪೇಮೆಂಟ್ ಹೇಳಿದ್ದೇನೆ, ಅವ್ನು ಪೇಮೆಂಟ್ ಕೊಟ್ಟಿಲ್ಲ. ಅವನೇನು ಹೇಳಿದ, ನನಗೆ BL ಸಿಕ್ಕ ತಕ್ಷಣ ಪೇಮೆಂಟ್ ಕೊಡ್ತೇನೆ, ನೀವು BL ಫೋಟೋ ಕಳಿಸಿ ನಾನು ಪೇಮೆಂಟ್ ಕೊಡ್ತೇನೆ ಅಂತ ಹೇಳಿದೆ. ಬಟ್ ಇವಾಗ BL ಬಂದಿದೆ, ಎಲ್ಲ ಆಗಿದೆ, ನಾನು ಆಲ್ರೆಡಿ ಕಂಟೈನರ್ ಶಿಪ್ ಮಾಡಾಯಿತು, ಇನ್ನೂವರೆಗೂ ನನ್ನ ಪೇಮೆಂಟ್ ಬಂದಿಲ್ಲ. ಸೊ ಬ್ಯಾಲೆನ್ಸ್ ಪೇಮೆಂಟ್ ಏನಿದೆ ಅದು ಬರಬೇಕಾಗಿತ್ತು, ಬಂದಿಲ್ಲ. ಸೊ ಅದಕ್ಕೆ ನಾನೇನು ಮಾಡ್ತೇನೆ, ಆ BL ಕಾಪಿ ಅವನಿಗೆ ಕಳಿಸಲ್ಲ. ಸೊ ಅವಾಗ BL ಕಾಪಿ ಇಲ್ಲದೆ ಅವ್ನು ಕಂಟೈನರ್ ಬಿಡಿಸ್ಕೊಳ್ಳೋಕ್ಕೂ ಆಗಲ್ಲ. ಸೊ ಹೀಗಿದ್ದಾಗ ಆಟೋಮೆಟಿಕ್ಲಿ ಎಲ್ಲ ಕಂಟೈನರ್ಗಳು ಸಿಕ್ಕಾಕೊಳ್ಳುತ್ತೆ. ಆವಾಗ 3 ಡೇಸು ಮುಗೀತು, ಡಿಸ್ಪ್ಯೂಟ್ ಆಯಿತು, ಡಿಸ್ಪ್ಯೂಟ್ ಸಾಲ್ವ್ ಆಗೋವರೆಗೂ ಆ ಕಂಟೈನರ್ ಅಲ್ಲೇ ಇರುತ್ತೆ. ಲಾಸ್ಟಿಗೆ ಏನೇ ಸೆಟ್ಲ್ ಆದರೂ ಕೂಡ ನೀವು ಶಿಪ್ಪಿಂಗ್ ಲೈನ್ಗೆ ಅಥವಾ ಪೋರ್ಟ್ ಚಾರ್ಜಸ್ನ ಕೊಟ್ಕೊಂಡೇ ನೀವು ನಿಮ್ಮ ಕಂಟೈನರ್ನ ಆಚೆ ತೊಗೊಳ್ಳೋದು. ನಿಮ್ಮ ಡಿಸ್ಪ್ಯೂಟ್ ಏನಾದರೂ ಇರ್ಬೋದು, ಬಟ್ ಇಲ್ಲಿ ಡ್ಯಾಮೇಜ್ ಚಾರ್ಜಸ್ಗಳನ್ನ ನೀವು ಕೊಟ್ಕೊಂಡೇ ನೀವು ಮುಂದೆ ಬರಬೇಕು, ಇಲ್ಲಾಂದರೆ ಆಗಲ್ಲ. ನೆಕ್ಸ್ಟ್ ಇರೋದು ವರ್ಸ್ಟ್ ಕೇಸ್ ಏನಂದರೆ, ಈ ಕಾರ್ಗೋನ ಬೇಡ ಅಂದ್ಬಿಡ್ತಾನೆ ಇಂಪೋರ್ಟರು. ಅವಾಗ ಏನು ಮಾಡ್ತೀರಾ, ಅವಾಗಲೂ ಕೂಡ ನಿಮ್ಮ ತಲೆ ಮೇಲೆ ಬರುತ್ತೆ. ಸೊ ಅದರಲ್ಲಿ ಲೀಗಲ್ ಕೇಸ್ ಇರ್ಬೋದು, ಅಥವಾ ನಿಮ್ಮ ಮೇಲೆ ರಿಕವರಿ ಆಗೋವರೆಗೂ ನಿಮ್ಮ ಮೇಲೆ ಲೀಗಲ್ ಕೇಸ್ಗಳನ್ನ ಫೈಲ್ ಮಾಡ್ತಾರೆ. ಯಾಕೆ, ಯಾವ ಇನ್ಕೋಟಮಲ್ಲಿ ನೀವು ಕೆಲಸ ಮಾಡ್ತಿದ್ದೀರೋ ಆ ಇನ್ಕೋಟಮಲ್ಲಿ ನೀವೇನಾದರೂ ಕಾರ್ಗೋ ಬುಕ್ ಮಾಡಿದರೆ ಇದು ನಿಮ್ಮ ಜವಾಬ್ದಾರಿ ಬರುತ್ತೆ. ನೆಕ್ಸ್ಟ್ ಬರೋದು, ಇಲ್ಲಿ ಒಂದು ವೇಳೆ ಏನಾಗುತ್ತೆ, ಇಂಪೋರ್ಟರ್ ಹೇಳ್ಬೋದು ನೀವು ಮೆಟೀರಿಯಲ್ ವಾಪಸ್ ತೊಗೊಳ್ಳಿ, ನಂಗೆ ಬೇಡ. ಅವಾಗಾದರೂ ಕೂಡ ನಿಮ್ಮ ತಲೆ ಮೇಲೆ ಬರುತ್ತೆ, ಯಾಕಂದರೆ ಮೆಟೀರಿಯಲ್ಗಳನ್ನ ತಿರ್ಗಾ ಪಿಕ್ ಮಾಡ್ಕೋಬೇಕು. ಸೊ ಅದಲ್ಲದೆ ಕಂಪ್ಲೀಟ್ ಲಾಸ್ ಆಗ್ಬೋದು, ಇಲ್ಲದೆ ಹೋದರೆ ಫೈನ್ಗಳನ್ನ ಕಟ್ಕೊಂಡು ನಿಮ್ಮ ಮೆಟೀರಿಯಲ್ಗಳನ್ನ ತೊಗೊಳ್ಬೇಕಾಗತ್ತೆ. ನೆಕ್ಸ್ಟ್ ಬರೋದು ಯಾವುದು, ಈ ಡ್ಯಾಮೇಜ್ ಚಾರ್ಜಸ್ನ ಮತ್ತು ಡಿಟೆನ್ಷನ್ ಚಾರ್ಜಸ್ನ ಹೇಗೆ ಅವಾಯ್ಡ್ ಮಾಡಬೇಕು. ಒಂದು ಪ್ರಾಪರಾಗಿ ಡಾಕ್ಯುಮೆಂಟ್ಸ್ಗಳನ್ನ ಯಾವಾಗ ಕಳಿಸ್ತಾ ಇದ್ದೀರಾ, ಏನು ಕಳಿಸ್ತಾ ಇದ್ದೀರಾ, ಅಗ್ರಿಮೆಂಟಲ್ಲೂ ಕೂಡ ಕರೆಕ್ಟಾಗಿ ಬರೀರಿ. ನೀವು ಯಾವತ್ತು ಶಿಪ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಯಾವತ್ತು ಶಿಪ್ ಆಗುತ್ತೆ, ಕಮ್ಯುನಿಕೇಷನ್ ಹೇಗೆ ಕೊಡಬೇಕು ಅಂದ್ಕೊಂಡಿದ್ದೀರಾ, ಇದರ ಬಗ್ಗೆ ಎಲ್ಲವೂ ಡೀಟೇಲ್ಸ್ಗಳನ್ನ ಬಾಯರಿಗೆ ಗೊತ್ತಿರಬೇಕು. ಆಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ಲಿ ಅಲೈನ್ಡ್ ಆಗಿ ಅವರಿಗೆ ಸಬ್ಮಿಟ್ ಆಗಿರಬೇಕು. ಅದಾದಮೇಲೆ ಪ್ರಾಪರಾಗಿ ಯಾವಾಗ ಕಂಟೈನರ್ ಹೋಗ್ತಾ ಇದೆ, 5 ದಿನ ಬೇಕಾಗುತ್ತೋ 7 ದಿನ ಬೇಕಾಗುತ್ತೋ, ಯಾವಾಗ ಮುಟ್ಟುತ್ತೆ, ಪ್ರತಿಯೊಂದು ಅವರಿಗೆ ಮುಂಚೆನೇ ಗೊತ್ತಿರಬೇಕು. ಅದರ ಅಕಾರ್ಡಿಂಗ್ಲಿ ಅವರ ಅಡ್ವಾನ್ಸ್ ಬಿಲ್ ಆಫ್ ಎಂಟ್ರಿ ಕೂಡ ಫೈಲ್ ಮಾಡ್ಬೋದು. ಅದರ ಮೇಲೆ ಏನಾಗುತ್ತೆ, ಈ ಕಸ್ಟಮ್ ಕ್ಲಿಯರೆನ್ಸಸ್ಸು US ಅಲ್ಲಿ ಯಾರಿದ್ದಾರೋ, ಬೇರೆ ಯಾವುದೇ ದೇಶ, ಫಾರ್ ಎಕ್ಸಾಂಪಲ್ ನಾನು US ತೊಗೊಂಡಿರೋದು, ಬೇರೆ ಯಾವುದೇ ದೇಶದಲ್ಲೂ ಕೂಡ ಇದ್ದರೂ ಕೂಡ ಅವರೆಲ್ಲವೂ ಕೂಡ ಕ್ಲಿಯರ್ ಮಾಡ್ಬೋದು. ಒಂದು ವೇಳೆ ಇದೆಲ್ಲ ತಲೆನೋವು ಬೇಡಪ್ಪ ನಾನು ಎಲ್ಲನೂ ನಾನೇ ಮಾಡಿಸ್ಬಿಡ್ತೇನೆ ಅಂತಂದರೆ DDP ಟರ್ಮ್ಸಲ್ಲಿ ನೀವು ಮಾಡ್ಬೋದು. ಯಾಕೆಂದರೆ ಇಂಪೋರ್ಟ್ ಡ್ಯೂಟಿ ಕಟ್ಟೋದು ನೀವೇ, ಎಕ್ಸ್ಪೋರ್ಟ್ ಡ್ಯೂಟಿ ಕಟ್ಟೋದು ನೀವೇ, ಶಿಪ್ಪಿಂಗ್ ಕಳಿಸೋದು ನೀವೇ, ಅವ್ರ ಮನೆಗೆ ಹೋಗ್ಬಿಟ್ಟು ಮೆಟೀರಿಯಲ್ ಡೆಲಿವರಿ ಮಾಡೋದು ನೀವೇ. ಸೊ ಹೀಗಿದ್ದಾಗ ನೀವು DDP ಟರ್ಮ್ಸಲ್ಲಿ ನೀವು ಆರಾಮಾಗಿ ಮಾಡ್ಬೋದು. ಇದಲ್ಲದೆ ನೀವೇನಾದರೂ ಡಾಕ್ಯುಮೆಂಟ್ ಸ್ವಲ್ಪ ಬೇಗ ಮುಟ್ಟಿಸ್ಬೇಕನ್ನೋ ಉದ್ದೇಶ ಇತ್ತು ಅಂದರೆ, ನಿಮಗೆ ಪೇಮೆಂಟ್ಸ್ ಆಲ್ರೆಡಿ ಬಂದಿದೆ, ಅವಾಗ ಮಾತ್ರ ನೀವೇನು ಮಾಡೋದು, ರಿಲೀಸ್ ಆರ್ಡರ್ ಅಥವಾ ಟೆಲೆಕ್ಸ್ ರಿಲೀಸ್ ಮಾಡಿದರೆ ಆ ಡಾಕ್ಯುಮೆಂಟ್ಗಳು BL ಕಾಪಿಗಳು ನಿಮಗೇನು ಪ್ರಿಂಟಾಗಿ ನಿಮ್ಮ ಹತ್ರ ಬಂದು ನೀವು ಅದನ್ನು ಕೊರಿಯರ್ ಏನು ಮಾಡಬೇಕಾಗಿತ್ತು ಅದನ್ನು ಡೈರೆಕ್ಟ್ಲಿ ನೀವು ಬಾಯರ್ಗೆ ಕಳಿಸ್ಬೋದು.
ಅದು ಯಾವಾಗ ಮಾಡೋದು? ನಮ್ಮ ಪೇಮೆಂಟ್ಗಳು 100% ಕ್ಲಿಯರ್ ಇದ್ದಾಗ ಮಾತ್ರ. ಪೇಮೆಂಟ್ಗಳು ಪೆಂಡಿಂಗ್ ಇತ್ತು, ನಾವೇನಾದರೂ ಎಲ್ ಸಿ ಅಗೇನೆಸ್ಟ್ ಬಿ ಎಲ್ ಮಾಡ್ತಾ ಇದ್ದೇವೆ ಅಂದರೆ ಆ ಬಿ ಎಲ್ ಕಾಪಿ ತೊಗೊಂಡು ನಾವು ಬ್ಯಾಂಕಿಗೆ ಹೋಗಿ ಕೊಡಬೇಕಾಗತ್ತೆ. ಸೊ ಅದನ್ನು ಹಾಗೆ ಕಳಿಸೋ ಆಗಿಲ್ಲ. ಸೊ ಇದನ್ನೆಲ್ಲ ನೋಡಿಕೊಂಡು ನೀವು ಇದನ್ನು ಅವಾಯ್ಡ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಚಾರ್ಜಸ್ಸು, ತುಂಬ ಕಡಿಮೆ ಜನಕ್ಕೆ ಗೊತ್ತಿದೆ ಇದ್ರ ಬಗ್ಗೆ. ಬಟ್ ನೀವು ಕಲಿತಾ ಇರೋದ್ರಿಂದ ದಯಮಾಡಿ ಈ ವಿಷಯದ ಬಗ್ಗೆ ತಲೆಗೆ ಇಟ್ಕೊಳ್ಳಿ. ಯಾವಾಗಾದರೂ ನಾಳೆ ಸ್ವಲ್ಪ ಕಂಟೈನರ್ಗಳು ಕ್ಲೇಮ್ ಆಗಲಿಲ್ಲ ಅಥವಾ ಡಾಕ್ಯುಮೆಂಟ್ಸ್ಗಳು ಕಳಿಸ್ಲಿಲ್ಲ, ಎಲ್ಲದೂ ಸೀರಿಯಸ್ ಆಗಿರುತ್ತೆ ಬಿಸ್ನೆಸ್ಸಲ್ಲಿ. ಯಾವುದು ಕೂಡ ನೀವು ಸ್ವಲ್ಪ ಲೇಸಿನೆಸ್ ತೋರಿಸೋದು ಅಥವಾ ಆಳಸಿತನ ತೋರಿಸ್ಕೊಂಡು ಎರಡು ಡಾಕ್ಯುಮೆಂಟ್ಸ್ ನಾಳೆ ಕಳಿಸಿದ್ರಾಯಿತು, ನಾಡಿದ್ದು ಕಳಿಸಿದ್ರಾಯಿತು, ಅಥವಾ ನನ್ನ CHA ಕೊಟ್ಟಿಲ್ಲ ಅಂದ್ಕೊಂಡು ಆ BL ಕಾಪಿ ಕೊಡಲಿಲ್ಲ ಅಂದರೆ ಕಂಟೈನರ್ಗಳು ಸಿಕ್ಕಾಕೊಳ್ಳುತ್ತೆ. ಕಂಟೈನರ್ ಸಿಕ್ಕಾಕೊಂಡ ಮೇಲೆ ಡಿಟೆನ್ಷನ್ ಚಾರ್ಜಸ್ಸು ಅಥವಾ ಡ್ಯಾಮೇಜ್ ಚಾರ್ಜಸ್ಸು ಸ್ಟಾರ್ಟ್ ಆಯಿತು ಅಂದರೆ ಅಲ್ಲಿಗೆ ನೀವು ಸಿಕ್ಕಾಕೊಳ್ತೀರ. ಸೊ ಈ ವಿಷಯಗಳಿರುತ್ತೆ. ಓಕೆ, ಡಿಟೆನ್ಷನ್ ಚಾರ್ಜಸ್ ಏನಾದರೂ ನಮ್ಮ ಕಡೆಯಿಂದ ತೊಗೊಳ್ಬೋದಾ? ಡಿಟೆನ್ಷನ್ ಚಾರ್ಜಸ್ಸು ಅವ್ರು ಬಿಲ್ ಆಫ್ ಎಂಟ್ರಿ ಆಲ್ರೆಡಿ ಫೈಲ್ ಮಾಡಿರೋದ್ರಿಂದ ಡಿಟೆನ್ಷನ್ ಚಾರ್ಜಸ್ ಅವ್ರ ಕಡೆಯಿಂದನೇ ವಸೂಲಿ ಮಾಡ್ತಾರೆ. ಬಟ್ ಡ್ಯಾಮೇಜ್ ಚಾರ್ಜಸ್ ಏನಿದೆ ಅದು ಒಂದು ನಿಮ್ಮ ತಲೆ ಮೇಲೆ ಇರುತ್ತೆ ಯಾವಾಗಾದರೂ. ಸೊ ಆ ಕತ್ತಿನ ಬೇಗ ಇಳಿಸ್ಕೋಬೇಕಂತಂದರೆ, ಈ ಕುತ್ತಿಗೆ ಮೇಲೆ ಕತ್ತಿ ಓಡಾಡ್ತಾ ಇದೆ ಅಂದರೆ ಸ್ವಲ್ಪ ಬಿಡಿಸ್ಕೋಬೇಕಲ್ಲ. ಸೊ ಆವಾಗ ನೀವೇನು ಮಾಡಬೇಕು? ಆದಷ್ಟು ಬೇಗ ಎಲ್ಲ ಡಾಕ್ಯುಮೆಂಟ್ಸ್ಗಳು, ಪೇಮೆಂಟ್ಗಳು ಎಲ್ಲವನ್ನು ಕ್ಲಿಯರ್ ಮಾಡಿಕೊಂಡು ಸೆಟಲ್ ಮಾಡಿಕೊಂಡು ಅವ್ರಿಗೆ ಏನೇನು ಬೇಕೋ ಎಲ್ಲ ಅಕ್ಯುರೇಟಾಗಿ ಡಾಕ್ಯುಮೆಂಟ್ ಕೊಟ್ಬಿಟ್ರೆ ಅವ್ರು ಅದನ್ನು ಬಿಡಿಸ್ಕೊಳ್ತಾರೆ. ಅವ್ರ ಮೆಟೀರಿಯಲ್ ತೊಗೊಂಡು ಹೋದ್ಮೇಲೆ ಒಂದ್ಸರಿ BL ಎಂಟ್ರಿ ಫೈಲ್ ಆಯಿತು ಅಂದಮೇಲೆ ಅದ್ರ ಮೇಲೆ ನಮ್ಮ ಜವಾಬ್ದಾರಿ ಇರಲ್ಲ, ಅದು ಅವ್ರ ಜವಾಬ್ದಾರಿ ಇರುತ್ತೆ. ಅವ್ರ ಜೊತೆ ಏನಾದರೂ ಹೊಡೆದಾಡ್ಕೊಂಡು ಸಾಯಲಿ. ಸೊ ಇದನ್ನು ನೀವು ಅರ್ಥ ಆಯಿತು ಅಂದರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿ ಸ್ವಲ್ಪ ಕೆಲಸಗಳು ಈಸಿ ಆಗುತ್ತೆ. ಓಕೆ, ಸೊ ಈ ವಿಡಿಯೋದಲ್ಲಿ ಇದು ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಸೊ ನೀವೇನು ಮಾಡಬೇಕು ಇವಾಗ? ಸೊ ಯಾವಾಗಾದರೂ ನೀವು ಕಂಟೈನರ್ ಬುಕ್ ಮಾಡುವಾಗ ನಿಮ್ಮ ಫ್ರೈಟ್ ಫೋರ್ಡರ್ ಜೊತೆ ಮಾತಾಡುವಾಗ ನೀವೇನು ಕೇಳಬೇಕಂದ್ರೆ, ಸರ್ ಫ್ರೀ ಟೈಮ್ ಎಷ್ಟಿದೆ, ಫ್ರೀ ಡೇಸ್ ಎಷ್ಟಿದೆ ಅದನ್ನು ಕೇಳಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. 14 ಡೇಸ್ ಇದ್ದಷ್ಟು ನಿಮಗೆ ಬೆಟರ್. ಯಾಕಂದರೆ ಸ್ವಲ್ಪ ದಿನ ಕೊರಿಯರ್ ಇರ್ಬೋದು, ಬ್ಯಾಂಕಿಂಗ್ ಇರ್ಬೋದು, ಅಲ್ಲಿ ಇಲ್ಲಿ ಸ್ವಲ್ಪ ಡಿಲೇ ಆಗೋ ಚಾನ್ಸಸ್ ಇರುತ್ತೆ. ಅದನ್ನೆಲ್ಲವನ್ನು ಅವಾಯ್ಡ್ ಮಾಡಬೇಕಂದ್ರೆ ಇದನ್ನು ಮಾಡಿದರೆ ನಿಮಗೆ ಬೆಟರ್ ಇರುತ್ತೆ. ಓಕೆ, ಸೊ 14 ದಿನದ 7 ಡೇಸ್ ಒಂದು ಶಿಪ್ಪಿಂಗ್ ಲೈನ್ ಕೊಡುತ್ತೆ, ಇನ್ನೊಂದು ಶಿಪ್ಪಿಂಗ್ ಲೈನ್ 14 ದಿನ ಕೊಡುತ್ತೆ. ಅದರಲ್ಲೂ ಕೂಡ ಪ್ರೈಸಸ್ ಚೇಂಜ್ ಇರುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ ಯಾವ್ದು ಕಂಫರ್ಟೇಬಲ್ ಇದೆ. ಆದಷ್ಟು 14 ಡೇಸ್ ಇದ್ದರೆ ಬೆಟರು. ಅಥವಾ ನಿಮ್ಮ ಶಿಪ್ಪಿಂಗ್ ಲೈನು ಡಾಕ್ಯುಮೆಂಟ್ಸ್ ಎಲ್ಲ ಬೇಗ ಬೇಗ ಕೊಟ್ಬಿಡ್ತೀರಾ, ಏನು ತೊಂದರೆಗಳಾಗಲ್ಲ ಅಂದರೆ 7 ದಿನದ್ದು ಕೂಡ ಓಕೆ. ಯಾಕೆಂದರೆ ಎಲ್ಲವೂ ಕೂಡ ಕಮರ್ಷಿಯಲ್ಸ್ ಎಂಡ್ ಆಫ್ ದ ಡೇ. ಸೊ ಅದನ್ನು ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆ, ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ, ನೀವು ನಾಲೆಜ್ ಸಿಕ್ಕಿದ್ರೆ ದಯಮಾಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್. ಟೇಕ್ ಕೇರ್, ಬಾಯ್.